ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ, ಏನ್ ಕೃಷ್ಣ? ನಾನಿವತ್ತು ನನ್ನ ಬೆಸ್ಟ್ ಫ್ರೆಂಡ್ ವಿಹಾರಿ ಮನೆಗೆ ಹೋಗಿ ನಾನು ಊರಿಗೆ ಹೋಗ್ತಾ ಇರೋ ವಿಷಯನ ಹೇಳ್ಬಿಟ್ಟು ಬರ್ತೀನಮ್ಮ. ನೀನೊಬ್ನೇ ಬೇಡ ಕಂದ, ನಾನು ಬರ್ತೀನಿ. ಏನು ಅಂದ್ರೆ ಕೇಳಿಸ್ತು, ಆದ್ರೆ ನಾನು ಕೃಷ್ಣ ಹೋಗಿ ಹೇಳ್ಬಿಟ್ಟು ಬರ್ತೀವಿ ರೀ. ಏನು ಬೇಡ ಪೂರ್ಣ. ಯಾಕೆ ಹಾಗೆ ಹೇಳ್ತಿದ್ದೀರಾ? ಹೌದು ಪೂರ್ಣ, ನೀನು ಈ ವಿಷಯ ಹೇಳದೇ ಇದ್ರೂ ಅವ್ರೇನು ಅನ್ಕೊಳ್ಳಲ್ಲ. ಟೈಮ್ ವೇಸ್ಟ್ ಮಾಡಬೇಡ, ಬೇಗ ಮುಗಿಸು. ಇಲ್ಲಿಂದ ಹೋಗೋದು ನಮ್ಗಿಷ್ಟ ಇಲ್ಲ, ಆದ್ರೂ ನಿಮ್ಗೋಸ್ಕರ ಬರ್ತಿದೀವಿ. ನೀವು ಮಾತ್ರ ನಮ್ಮನ್ನ ಅರ್ಥನೇ ಮಾಡ್ಕೋತಾ ಇಲ್ಲ. ಶ್ಯಾಮಾ ಮೇಡಮ್ ಮತ್ತೆ ಅಖಿಲ್ ಸರ್ ಇವನಿಗೆ ಫೀಸ್ ಕಟ್ಟಿದ್ದಕ್ಕೆ ಅಲ್ವಾ ಇವನು ದೊಡ್ಡ ಸ್ಕೂಲಲ್ಲಿ ಓದ್ತಾ ಇರೋದು. ಇವನು ಚೆನ್ನಾಗಿ ಓದ್ತಿದ್ದಾನೆ, ನಾವು ಅವರಿಗೆ ಋಣಿ ಆಗಿರ್ಬೇಕು. ಹೀಗೆ ಹೇಳ್ದೆ ಹೋದ್ರೆ ಚೆನ್ನಾಗಿರಲ್ಲ ರೀ. ಸರಿ, ನಿಮ್ಮಿಷ್ಟ. ಸರಿ, ಹೋಗಿ ಬರೋಣ, ನಡೀರಿ. ಬ್ಯಾಗಲ್ಲಿ ಇಟ್ಕೊಳ್ಳ ಎಲ್ಲ. ತಗೋ, ತಿನ್ನು. ತುಂಬಾ ಚೆನ್ನಾಗಿದೆ ಅಜ್ಜಿ. ಇದನ್ನ ನಿನಗೋಸ್ಕರನೇ ಮಾಡಿದ್ದೀನಪ್ಪ, ತಿನ್ನು. ವಿಹಾರಿ, ವಿಹಾರಿ, ನೀನ್ ತಿಂತಾ ಇರು ಪುಟ್ಟ, ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ. ನಮಸ್ಕಾರ. ನಮಸ್ಕಾರ ಅಮ್ಮ. ನಮಸ್ಕಾರ. ಏನು ಈ ಕಡೆ ಬಂದ್ರಿ? ಶ್ಯಾಮಾ ಮೇಡಮ್ ಅಖಿಲ್ ಸರ್ನ ನೋಡ್ಬೇಕಿತ್ತಮ್ಮ. ಅವರು ಮನೇಲಿಲ್ಲ, ಹೊರಗಡೆ ಹೋಗಿದ್ದಾರೆ. ಯಾವಾಗ ಬರ್ತಾರೆ? ರಾತ್ರಿ ಆಗತ್ತೆ. ಯಾವ್ದೋ ಕೆಲ್ಸದ ಮೇಲೆ ಹೊರಗಡೆ ಊರಿಗೆ ಹೋಗಿದ್ದಾರೆ. ಓ ಹೌದಾ? ಅವ್ರಿಗೇನಾದ್ರೂ ವಿಷಯ ಹೇಳ್ಬೇಕಿತ್ತಾ? ಹೌದು ಅಮ್ಮವ್ರೆ. ಅದೇನು ಅಂತ ಹೇಳಿ, ಅವ್ರು ಬಂದ್ಮೇಲೆ ನಾನ್ ಹೇಳ್ತೀನಿ. ನಾವು ಈ ಊರ್ ಬಿಟ್ಟು ಹೋಗ್ತಾ ಇದೀವಿ. ಹಾ, ಯಸ್. ಏನು? ಹೌದು ವಿಹಾರಿ, ನಾನು ನಾಳೆಯಿಂದ ಸ್ಕೂಲಿಗೆ ಬರಲ್ಲ. ನೀನು ಚೆನ್ನಾಗಿ ಓದ್ಕೋಬೇಕು, ನಾನು ಕೂಡ ಚೆನ್ನಾಗಿ ಓದ್ಕೋತೀನಿ. ಅಬ್ಬಾ, ಇವನು ಹೋಗ್ತಿದ್ದಾನೆ. ಇನ್ನು ಸ್ಕೂಲಲ್ಲಿ ನನಗೆ ಯಾರ ಕಾಂಪಿಟೇಷನ್ನು ಇರೋದಿಲ್ಲ. ಮಮ್ಮಿನ ಇವನಿಂದ ಹೇಗೋ ದೂರ ಮಾಡಬೇಕು ಅಂದ್ಕೊಂಡಿದ್ರೆ ಇವನೇ ಹೋಗ್ತಾ ಇದ್ದಾನೆ. ನನಗೂ ಇದೇ ಬೇಕಾಗಿದ್ದಿದ್ದು. ಕೃಷ್ಣ, ನೀನು ಇಲ್ಲದೆ ಇದ್ರೆ ನನಗೆ ಬೋರ್ ಆಗುತ್ತೆ ಕೃಷ್ಣ. ನನಗೆ ಡೌಟ್ ಇದ್ರೆ ಯಾರ ಹತ್ರ ಕೇಳೋದು? ಜೊತೆಗೆ ಆಟ ಯಾರ ಜೊತೆ ಆಡೋದು? ನೀನು ಹೋಗೋದು ನನಗಿಷ್ಟ ಇಲ್ಲ ಕೃಷ್ಣ. ಅಳ್ಬೇಡ ವಿಹಾರಿ, ನಿನ್ನ ಬಿಟ್ಟೋಗಕ್ಕೆ ನನಗೂ ಕೂಡ ಇಷ್ಟ ಇಲ್ಲ. ಇನ್ನು ಈ ಕೃಷ್ಣನ್ ಪೀಡೆ ಕಳಿಯತ್ತೆ. ನನ್ ಮೊಮ್ಮಗನ್ಗೆ ಯಾವ ಕಷ್ಟನೂ ಇರೋದಿಲ್ಲ. ಅಖಿಲ್ ಶ್ಯಾಮ ಪೂರ್ತಿ ಪ್ರೀತಿ ವಿಹಾರಿಗೆ ಸಿಗತ್ತೆ. ಅಂಥದ್ದೇನಾಯ್ತಮ್ಮ? ಯಾಕೆ ನೀವು ಸಿಟಿ ಬಿಟ್ಟು ಹೋಗ್ತಾ ಇದ್ದೀರಾ? ನಮ್ಮ ಮೇಡಮ್ ಅವರು ಬೇರೆ ಊರಲ್ಲಿ ಕೆಲಸ ನೋಡಿದಾರಮ್ಮ, ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು. ಅದಕ್ಕೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಮ್ಮವ್ರೆ. ಅಖಿಲ್ ಸಾರು, ಶ್ಯಾಮಾ ಮೇಡಮ್ಗೆ ಮತ್ತೆ ವರ್ಮಾ ಸರ್ಗೆ ನಾವು ಬಂದಿದ್ವಿ ಅಂತ ಹೇಳಿ ಅಮ್ಮ. ಅವ್ರ ಮನೆಗೆ ಬರ್ತಿದ್ದ ಹಾಗೆ ಹೇಳ್ತೀನಿ. ಸರಿ, ನಾವು ಹೋಗಿ ಬರ್ತೀವಿ ಅಮ್ಮವ್ರೆ. ಒಳ್ಳೇದು. ಸರಿ, ನಾವು ಬರ್ತೀವಿ ವಸಂತಮ್ಮ. ಹುಷಾರು ಕೃಷ್ಣ. ಬಾಯ್ ಬಾಯ್ ವಿಹಾರಿ. ಬಾಯ್ ಕೃಷ್ಣ. ಬಾ ಕೃಷ್ಣ. ಬಾಯ್ ವಿಹಾರಿ. ಬಾಯ್.
ಎಸ್ ಎಸ್ ಅಜ್ಜಿ ಇವಾಗ ಬಾ, ಹೊಟ್ಟೆ ತುಂಬಾ ತಿಂತೀನಿ. ಬಾ ಕಂದ. ನೀನು ಕುಡಿಯೋ ಚಟಕ್ಕೆ ಕೃಷ್ಣನ್ ಜೀವನ ಹೀಗೆ ಮಣ್ಪಾಲಾಗಿರೋದು. ಸುಮ್ನಿರೇ. ಏನಾದ್ರೆ ಕಾರ್ ನಿಲ್ಸಿ. ಕೃಷ್ಣ, ಶ್ಯಾಮಮ್ಮ, ಶ್ಯಾಮಮ್ಮ. ಸುಮ್ನಿರು ಕೃಷ್ಣ, ಸುಮ್ನಿರು. ಏನಾಯ್ತು? ಪೂರ್ಣ, ಎಲ್ಲಿ ಹೋಗ್ತಿದ್ದೀರಾ? ಕೃಷ್ಣ ಯಾಕೆ ಅಳ್ತಿದ್ದಾನೆ? ನಮ್ಮ ಮೇಡಮ್ ಅವರು ಬೇರೆ ಊರಿಗೆ ಹೋಗಕ್ಕೆ ಹೇಳಿದ್ದಾರೆ ಅಮ್ಮವ್ರೆ. ಐಶ್ವರ್ಯ ಅಕ್ಕ ಫಾರಿನ್ಗೆ ಹೋಗ್ತಾಳಂತೆ. ನನ್ನ ಕೆಲಸ ಆಗ್ತಿದ್ದ ಹಾಗೆ ನಾನು ಹೊರಟೋಗ್ತೀನಿ. ನೀವೇನು ಹೆದರ್ಬೇಡಿ, ಇಲ್ಲೇ ಹತ್ರ ಇರೋ ಊರಲ್ಲಿ ನಿಮ್ಗೆ ಕೆಲಸ ನೋಡಿದ್ದೀನಿ. ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ಮೇಡಮ್. ಮತ್ತೆ ಕೃಷ್ಣನ್ ಓದಿನ ಪರಿಸ್ಥಿತಿ ಏನು? ನಾವದನ್ನ ಅವ್ರಿಗೆ ಹೇಳಿದ್ವಿ ಮೇಡಮ್. ಆ ಊರಲ್ಲೂ ಒಂದು ದೊಡ್ಡ ಸ್ಕೂಲ್ ಇದೆಯಂತೆ, ಅಲ್ಲಿ ಓದಿಸ್ಬೋದು ಅಂತ ಮೇಡಮ್ ಅವ್ರು ಹೇಳಿದ್ರು. ಇಲ್ಲ ಪೂರ್ಣ, ಇದು ಸರಿಯಲ್ಲ. ನಿಮ್ಮನ್ನ ಅವ್ರ ಮನೇಲಿ ಇರ್ಬೇಡ ಅನ್ನೋ ಹಕ್ಕು ಅವ್ರಿಗಿದೆ. ಆದ್ರೆ ಈ ಸಿಟಿ ಬಿಟ್ಟು ಹೋಗು ಅನ್ನೋದಿಕ್ಕೆ ಅವ್ರು ಯಾರು? ಅದು ಹಾಗಲ್ಲ ಮೇಡಮ್, ಅವ್ರು ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ. ಅದಕ್ಕೆ ಅವ್ರ ಮಾತನ್ನ ನಾವು ಕೇಳಲೇಬೇಕು. ಅವರು ಸಹಾಯ ಮಾಡಿರ್ಬೋದು, ಮಾಡಿರೋ ಸಹಾಯ ಜೀವನನ ನಿಲ್ಲಿಸ್ಬೇಕೇ ಹೊರತು ಹೀಗೆ ನಡು ರಸ್ತೆಯಲ್ಲಿ ಪಾಲ್ ಮಾಡಬಾರ್ದು. ಸಹಾಯ ಮಾಡಿರೋ ಮಾತ್ರಕ್ಕೆ ಬೇಕಾದ ಕಡೆ ಹೋಗಿ ಅನ್ನೋದು ಕರೆಕ್ಟ್ ಅಲ್ಲ ಅಲ್ವಾ? ಗಿಡಕ್ಕೆ ನೀರು ಹಾಕಿದ್ದೀನಲ್ಲ ಅಂತ ಅದನ್ನ ಕಿತ್ತು ಹಾಕೋದು ಎಷ್ಟು ಕರೆಕ್ಟ್ ಹೇಳಿ? ಇದು ನಿಮ್ ಜೀವನ, ನಿಮ್ ಮಗನ್ ಭವಿಷ್ಯ. ಅವ್ರು ಯಾರೋ ಹೋಗಕ್ ಹೇಳಿದ್ರು ಅಂತ ನೀವ್ ಹೇಗ್ ಹೋಗ್ಬಿಡ್ತೀರಾ? ನೀವು ಕೃಷ್ಣನ್ ಓದನ್ ಹೀಗೆ ಮಧ್ಯದಲ್ಲಿ ನಿಲ್ಲಿಸ್ಬೇಡಿ. ಹೋಗೋದಕ್ಕೆ ನಮಗೂ ಇಷ್ಟ ಇಲ್ಲ ಮೇಡಮ್. ಆದ್ರೆ ಇಲ್ಲಿರ್ಬೇಕು ಅಂದ್ರೆ ಒಂದು ಮನೆ ಇರಬೇಕು, ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಊಟ ಬೇಕು. ಈಗಿಂದೀಗ್ಲೇ ನಮ್ಗವನ್ನೆಲ್ಲ ಯಾರು ಕೊಡ್ತಾರೆ ಮೇಡಮ್? ನಿಮ್ ಪ್ರಾಬ್ಲಮ್ ಅದೇ ಆಗಿದ್ರೆ ನೀವು ನಮ್ಮ ಮನೇಲಿರ್ಬೋದು. ನಮ್ಮನೇಲಿದ್ರೆ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ಅಲ್ಲಿಗೆ ಹೋದ್ರೆ ಮೇಡಮ್ಮು ದಿನ ಒಂದು ಕ್ವಾರ್ಟರ್ ಬಾಟ್ಲ್ ಕೊಡಿಸ್ತೀನಿ ಅಂದ್ರು. ಇಲ್ಲಿದ್ರೆ ಸಿಗಲ್ಲ. ಇಲ್ಲ ಸರ್, ಇಲ್ಲ, ನಾವು ನಮ್ಮ ಮೇಡಮ್ ಹೇಳಿದ್ದೆ ಕೇಳೋದು. ನೀನ್ ಸ್ವಲ್ಪ ಸುಮ್ಮನೆ ಇರು. ನೀವ್ ಹೋದ್ರೆ ಎಲ್ಲೋ ಒಂದ್ ಕಡೆ ಏನಾದ್ರೂ ಕೆಲಸ ಮಾಡ್ಕೊಂಡ್ ಬದುಕ್ತೀರಾ, ಅದಕ್ ನಾನು ಇಲ್ಲ ಅನ್ನಲ್ಲ. ಆದ್ರೆ ನಿಮ್ ಮಗನ್ ಓದಿನ ಭವಿಷ್ಯ ಹಾಳಾಗತ್ತೆ. ನೀವೀಗ ಯೋಚನೆ ಮಾಡ್ಬೇಕಾಗಿರೋದು ಕೃಷ್ಣನ್ ಜೀವನದ ಬಗ್ಗೆ, ಅವನ್ ಓದಿನ ಬಗ್ಗೆ. ಕೃಷ್ಣನ್ಗಿಲ್ಲಿ ವಾತಾವರಣ ಅಭ್ಯಾಸ ಆಗಿದೆ, ಇಲ್ಲೆಲ್ಲ ಫ್ರೆಂಡ್ಸ್ ಇದ್ದಾರೆ, ಚೆನ್ನಾಗಿ ಓದ್ತಿದ್ದಾನೆ. ಈ ಟೈಮಲ್ಲಿ ಕೃಷ್ಣನ್ ಹೀಗೆ ಬೇರೆ ಸ್ಕೂಲಿಗೆ ಜಾಯಿನ್ ಮಾಡಿದ್ರೆ ಮತ್ತೆ ಹೊಸ ಪ್ಲೇಸಿಗೆ ಅಡ್ಜಸ್ಟ್ ಆಗ್ಬೇಕಾಗತ್ತೆ. ಅದ್ ತುಂಬಾ ಕಷ್ಟ ಆಗತ್ತೆ. ಅವನು ಕಷ್ಟ ಪಡ್ತಾನೆ. ಅದಕ್ಕೆ ನೀವು ಊರಿಗೆ ಹೋಗದೆ ನಮ್ ಜೊತೆಗೆ ಬನ್ನಿ. ಇಲ್ಲ ಮೇಡಮ್, ನಾವು ಹೋಗ್ತೀವಿ ಮೇಡಮ್. ಯಾಕೆ ನೀನ್ ಪದೇ ಪದೇ ಹೋಗ್ತೀನಿ ಅಂತಿದ್ಯಾ? ಅಲ್ಲೇನಾದ್ರೂ ಕುಡಿಯಕ್ ಜಾಸ್ತಿ ಸಿಗತ್ತೆ ಅಂತ ಹೇಳಿದಾರ? ಅಯ್ಯಯ್ಯೋ, ಅದೇನಿಲ್ಲ ಸರ್. ಹೋಗ್ಬೇಕು ಅಂತಿದ್ರೆ ನೀನ್ ಹೋಗು, ಇವ್ರನ್ ಮಾತ್ರ ಇಲ್ಲೇ ಬಿಡು. ಇವ್ರಿಲ್ದೆ ನಾನೊಬ್ನೇ ಹೇಗ್ ಹೋಗ್ಲಿ ಸರ್? ಹಾಗಾದ್ರೆ ಇಲ್ಲೇ ಇರ್ತೀಯಾ? ಸರಿ ಸರ್, ನಿಮ್ಮಿಷ್ಟ. ನೀನಿರೋದು ನಮ್ಮನೆಯಲ್ಲಿ. ಇನ್ ಮುಂದೆ ಕುಡಿಯೋ ಹಾಗಿಲ್ಲ, ಸರಿಯಾಗಿರ್ಬೇಕು. ಬನ್ನಿ, ಕಾರ್ ಹತ್ತಿ. ಬನ್ನಿ, ಬಾ ಕೃಷ್ಣ. ನಡೀರಿ. ಇದೇನು
ನಾಟ್ ರೀಚೇಬಲ್ ಅಂತ ಬರ್ತಿದೆ. ಮೇ ಬಿ ಅಲ್ಲಿ ಸಿಗ್ನಲ್ ಇಲ್ವೇನೋ, ಸ್ವಲ್ಪ ಹೊತ್ತು ಬಿಟ್ಟು ಟ್ರೈ ಮಾಡಬೇಕು. ಮತ್ತೆ ಟ್ರೈ ಮಾಡ್ತೀನಿ. ಏನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಒಂದ್ಸಲ ಊರಲ್ಲಿರೋರಿಗೆ ಕಾಲ್ ಮಾಡಬೇಕು. ಹಲೋ ಮೇಡಮ್, ಹೇಳಿ. ಪೂರ್ಣ ಬಂದ್ಲಾ? ಇಲ್ಲ ಮೇಡಮ್, ಇನ್ನೂ ಬಂದಿಲ್ಲ. ಹೌದಾ? ಅವ್ರು ಬಂದ ಕೂಡಲೇ ನನಗೆ ಕಾಲ್ ಮಾಡಿ ಹೇಳಿ. ಮಾಡ್ತೀನಿ ಮೇಡಮ್. ಇನ್ನೂ ಅವ್ರು ಯಾಕೆ ಹೋಗಿಲ್ಲ? ಅಡ್ರೆಸ್ ಕರೆಕ್ಟಾಗಿ ಬರೆದ್ರೂ ಕೂಡ ಲೆಟರ್ ಸೇರ್ಬೇಕಾದ ಜಾಗಕ್ಕೆ ಸೇರಿಲ್ಲ ಅಂದರೆ ಮಧ್ಯ ಕೈ ಬದಲಾಗಿರತ್ತೆ ಅಥವಾ ದಾರಿ ತಪ್ಪಿರತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ. ಶ್ಯಾಮ ಮತ್ತೆ ಇವ್ರನ್ನ ಕರ್ಕೊಂಡ್ ಬಂದ್ಲಲ್ಲ. ಇವರು ಇಲ್ಲಿ ಯಾಕೆ ಬಂದ್ರು? ಮಮ್ಮಿ, ಇವ್ರ ಮೇಡಮು ಊರಿಗೆ ಹೋಗಿ ಅಂತಂದ್ರಂತೆ. ಗೊತ್ತಪ್ಪ, ಈಗಷ್ಟೇ ಬಂದ್ ಹೋಗಿದ್ರು. ಹೌದು, ನೀವು ಊರಿಗೆ ಹೋಗ್ತೀವಿ ಅಂತ ಹೋದ್ರಲ್ಲ, ಹೋಗ್ಲಿಲ್ವಾ? ಇವ್ರು ಹೋಗ್ತಿದ್ದಾಗ ನಾವೇ ನಿಲ್ಸಿ ಮನೆಗೆ ಕರ್ಕೊಂಡ್ಬಂದ್ವಿ. ಯಾಕೆ? ಹೌದು ಅತ್ತೆ, ಇವರು ಊರಿಗೆ ಹೋಗ್ಬೇಕಾದ್ರೆ ದಾರಿಲ್ ನಮಗ್ ಸಿಕ್ಕಿದ್ರು. ವಿಷಯ ಏನು ಅಂತ ಕೇಳಿದಕ್ಕೆ ವಿಷಯ ಎಲ್ಲ ಹೇಳಿದ್ರು. ಈಗಿದ್ದಕ್ಕಿದ್ದ ಹಾಗೆ ಅಲ್ಲಿ ಹೋದ್ರೆ ಇವ್ರು ಏನಾದ್ರೂ ಕೆಲಸ ಮಾಡ್ಕೊಂಡು ಬದುಕ್ತಾರೆ. ಆದ್ರೆ ಕೃಷ್ಣನ್ ಓದ್ ಮಧ್ಯೆನೇ ನಿಂತು ಹೋಗುತ್ತೆ. ಅದು ನಮ್ಗಿಷ್ಟ ಇಲ್ಲ ಅತ್ತೆ. ಕೃಷ್ಣ ಚೆನ್ನಾಗಿ ಓದ್ಬೇಕು, ಫ್ಯೂಚರಲ್ಲಿ ದೊಡ್ಡ ಕೆಲ್ಸಕ್ಕೆ ಸೇರ್ಬೇಕು. ಹಾಗಾಗ್ಬೇಕು ಅಂದ್ರೆ ಕೃಷ್ಣ ಇಲ್ಲೇ ಈ ಸ್ಕೂಲಲ್ಲೇ ಓದ್ಬೇಕು. ಇವರು ಈ ಸಿಟಿಲೇ ಇರಬೇಕು. ಮಮ್ಮಿ, ಇವ್ರನ್ನ ಇನ್ ಮುಂದೆ ನಮ್ಮನೆಯಲ್ಲೇ ಇರೋದಕ್ಕೆ ಹೇಳಿದ್ದೀನಿ. ಏನಂತೀರಿ? ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರ ಬಿಡ್ಲಿಲ್ಲ ಅಂತ ಇವ್ರು ನಿಮಗೆಲ್ ಸಿಕ್ಕಿದ್ರು? ಸರಿ, ನಿಮ್ಮಿಷ್ಟ. ಥ್ಯಾಂಕ್ಸ್ ಮಮ್ಮಿ. ಪೂರ್ಣ ಬನ್ನಿ. ಸರಿ ಮೇಡಮ್. ವಿಹಾರಿ, ನಾನು ಬಂದ್ಬಿಟ್ಟೆ. ಇನ್ಮೇಲಿಂದ ನಾನು ಇಲ್ಲೇ ಇರ್ತೀನಿ. ನಾವು ಒಟ್ಟಿಗೆ ಸ್ಕೂಲ್ಗೆ ಹೋಗ್ಬೋದು, ಜೊತೆಗೆ ಆಡ್ಬೋದು, ಜೊತೆಗೆ ಓದ್ಬೋದು. ಇವನು ಎಲ್ಲೋ ಇದ್ರೂ ಮಮ್ಮಿಗೆ ಎಷ್ಟು ಕ್ಲೋಸ್ ಆಗಿದ್ದ. ಇನ್ನು ಇಲ್ಲೇ ಇದ್ರೆ ಮಮ್ಮಿ ನನ್ನ ಕೇರ್ ಮಾಡ್ತಾರಾ? ವಿಹಾರಿ, ನಾವು ದೂರ ಆಗೋದು ನನಗೆ ನಿನಗೆ ಮಾತ್ರ ಅಲ್ಲ, ಆ ಕೃಷ್ಣಂಗೆ ಕೂಡ ಇಷ್ಟ ಇಲ್ಲ. ಅದಕ್ಕೆ ನಾನು ನಿಮ್ಮ ಮನೆಗೆ ಬರೋ ಹಾಗೆ ಆ ಕೃಷ್ಣನೇ ಏನೋ ಮಾಡಿದ್ದಾನೆ. ವಿಹಾರಿ, ಈಗ ನಂಗೆ ತುಂಬ ಖುಷಿ ಆಗ್ತಿದೆ.
ಕೃಷ್ಣ, ತುಂಬಾ ಥ್ಯಾಂಕ್ಸ್ ಕೃಷ್ಣ. ಹಲೋ ಮೇಡಮ್. ಹಲೋ, ಬಂದ್ರಾ? ಇಲ್ಲ ಮೇಡಮ್, ಇನ್ನೂ ಬಂದಿಲ್ಲ. ಇನ್ನೂ ಬರ್ಲಿಲ್ವಾ? ಸಿಟಿಯಿಂದ ಇಲ್ಲಿ ಬರಕ್ಕೆ ಇಷ್ಟೊಂದು ಟೈಮ್ ಆಗಲ್ಲ ಮೇಡಮ್. ನನ್ಗೆ ಯಾಕೋ ಅವರು ಇಲ್ಲಿಗೆ ಬರಲ್ಲ ಅನಿಸ್ತಾ ಇದೆ. ಏನು? ಹೌದು ಮೇಡಮ್, ಅವ್ರು ನಿಮ್ಗೆ ಸುಳ್ಳು ಹೇಳಿರ್ಬೇಕು. ಇಲ್ಲಿಗೆ ಬರ್ತೀನಿ ಅಂತ ಹೇಳಿ ಬೇರೆಲ್ಲೂ ಹೋಗಿರ್ಬೇಕು. ಸರಿ, ಅವ್ರು ಬಂದ್ರೆ ನನಗೆ ಕೂಡಲೇ ಕಾಲ್ ಮಾಡು. ಸರಿ ಮೇಡಮ್. ಮೇಡಮ್, ಇಲ್ಲಿಗೆ ಯಾರಾದ್ರೂ ಬಂದು ಈ ಸ್ಕೂಲಲ್ಲಿ ಕೃಷ್ಣ ಓದ್ತಿದ್ದಾನ ಅಂತ ಕೇಳಿದ್ರೆ ಅವನು TC ತಗೊಂಡು ಹೋಗಿದ್ದಾನೆ ಅಂತ ಹೇಳಿ. ಯಾಕೆ ಮೇಡಮ್ ಹಾಗೆ ಹೇಳೋಕೆ ಹೇಳ್ತಿದ್ದೀರಾ? ಚಿಕ್ಕ ಪ್ರಾಬ್ಲಮ್ ಇದೆ ಮೇಡಮ್. ಇಲ್ಲೇ ಓದ್ತಿದ್ದಾನೆ ಅಂತ ನೀವೇನಾದ್ರೂ ಹೇಳಿದ್ರೆ ಕೃಷ್ಣ ಈ ಸ್ಕೂಲಿಂದಾನೇ ಹೋಗ್ಬೇಕಾದ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಹೀಗೆ ಹೇಳೋಕೆ ಹೇಳಿದ್ದೀನಿ. ಆಯ್ತು, ತಪ್ಪದೇ ಹೇಳ್ತೀನಿ. ಕೃಷ್ಣನ್ ಭವಿಷ್ಯನೇ ಮುಖ್ಯ. ಅದರಲ್ಲೂ ಕೃಷ್ಣ ಡಿಸಿಪ್ಲಿನಲ್ಲಿ, ಓದೋದ್ರಲ್ಲಿ ನಂಬರ್ 1 ಸ್ಟೂಡೆಂಟ್. ಅಂಥ ಸ್ಟೂಡೆಂಟ್ನ ನಾವು ಕಳ್ಕೊಳ್ಳೋದಿಲ್ಲ. ಸರಿ ಮೇಡಮ್, ನೀವು ಹೇಳ್ದಾಗೆ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಬರ್ತೀನಿ. ವಾಚ್ಮ್ಯಾನ್, ಹೇಳಿ ಮೇಡಮ್. ನಿಮ್ಗೆ ಕೃಷ್ಣ ಗೊತ್ತಲ್ವಾ? ಗೊತ್ತು ಮೇಡಮ್. ಅವನಿಗೇನಾಯ್ತು? ಏನಿಲ್ಲ, ಚಿಕ್ಕ ಪ್ರಾಬ್ಲಮ್ ಆಗಿದೆ. ನೀವು ನನಗೆ ಒಂದು ಸ್ವಲ್ಪ ಸಹಾಯ ಮಾಡಬೇಕು. ಏನು ಅಂತ ಹೇಳಿ ಮೇಡಮ್. ಇಲ್ಲಿಗೆ ಯಾರಾದರೂ ಬಂದು ಕೃಷ್ಣ ಈ ಸ್ಕೂಲಲ್ಲಿ ಓದ್ತಿದ್ದಾನ ಅಂತ ಕೇಳಿದ್ರೆ ಓದ್ತಿಲ್ಲ, TC ತಗೊಂಡು ಹೋಗಿದ್ದೇನೆ ಅಂತ ಹೇಳಬೇಕು. ಯಾಕೆ ಮೇಡಮ್? ಅವನಿಲ್ಲಿ ಓದ್ತಾ ಇದ್ದಾನೆ ಅಂದ್ರೆ ಏನಾಗುತ್ತೆ ಮೇಡಮ್? ಅವನನ್ನ ಈ ಸ್ಕೂಲಿಗೆ ಬಂದು ಓದಕ್ ಬಿಡಲ್ಲ. ಹೌದಾ? ಸರಿ ಮೇಡಮ್, ನೀವು ಹೇಳ್ದಾಗೆ ಹೇಳ್ತೀನಿ. ನಿಮ್ ಜೊತೆಲಿರೋರ್ಗೂ ಈ ವಿಷಯನ ಅವ್ರಿಗೆ ಹೇಳ್ಬಿಡಿ. ಸರಿ ಮೇಡಮ್.